ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರಲ್ಲಿ ಎಸ್ ಎಸ್ ಸಿ ಗಾಗಿ ಕಾಯ್ತಾರಲ್ಲ, ಎಸ್ ಎಸ್ ಪಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದಾರ. ಸೊ ಎಸ್ ಸಿ ಇರಲಿ, ಎಸ್ ಟಿ ಆಗಲಿ ಅಥವಾ ಜನರಲ್ ಆಗಲಿ ಮತ್ತೆ OBC ಆಗಲಿ, ಯಾರೇ ಆಗಲಿ ಸೊ ಎಸ್ ಎಸ್ ಪಿ ನೀವು ಹಾಕ್ಬಹುದು. ಸೊ ಲಾಸ್ಟ್ ಡೇಟ್ ಯಾವಾಗಂತ ಮತ್ತೆ ಲಾಸ್ಟ್ ಡೇಟ್ ಮುಗ್ದಿದೆ ಅಂತ ಹೇಳ್ತಾ ಇದಾರೆ ಕೆಲವೊಂದಿಷ್ಟು ಯೂಟ್ಯೂಬರು. ಲಾಸ್ಟ್ ಡೇಟ್ 16/5/2026 ಅಂದ್ರೆ ನಾಳೆ ಲಾಸ್ಟ್ ಡೇಟ್ ಅಂತ ಇದ್ದಾರೆ. ಬಟ್ ನಾಳೆ ಲಾಸ್ಟ್ ಡೇಟ್ ಇಲ್ಲ, ಇನ್ನು ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಎಷ್ಟು ಲಾಸ್ಟ್ ಡೇಟ್ ಇದೆ ಮತ್ತು ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕು, ಯಾವ ತರ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕೆಲವೊಂದಿಷ್ಟು ಯೂಟ್ಯೂಬರು ಸೊ ಬರೀ ಅಪ್ಡೇಟ್ ಕೊಡ್ತಾರೆ, ಬಟ್ ನಾನು ನಿಮಗೆ SSP ಯಾವ ತರ ಹಾಕ್ಬೇಕಂತ ಸೊ ಈ ವಿಡಿಯೋ ಹೇಳ್ಕೊಡ್ತೀನಿ. ಮೊದಲು ಯಾರಾದ್ರೂ ನಮ್ಮ ಚಾನಲ್ ಹೊಸಬರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ SSP ಅಪ್ಡೇಟ್ ಸೊ SSP ಅಮೌಂಟ್ ಬರುತ್ತಾ ಬರಲ್ಲ ಅಥವಾ SSP ಸ್ಟೇಟಸ್ ಯಾವ ತರ ಚೆಕ್ ಮಾಡಬೇಕು, ಮತ್ತೆ SSP ಸ್ಕಾಲರ್ಶಿಪ್ 1ರಿಂದ ಡಿಗ್ರಿವರೆಗೂ 1ನೇ ತರಗತಿಯಿಂದ ಡಿಗ್ರಿವರೆಗೂ ನೀವು ಸ್ಕಾಲರ್ಶಿಪ್ ಹಾಕಬಹುದು. ಏನಪ್ಪಾ ಅಂತಂದ್ರೆ 10,000ರಿಂದ ನಿಮಗೆ 1,00,000ವರೆಗೂ ನಿಮಗೆ SSP ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಯಾವ ತರ ಹಾಕ್ಬೇಕು ಅಂತ ಟ್ರಿಕ್ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತಪ್ಪದೆ ನೋಡಿ, ದಯವಿಟ್ಟು ಯಾರಾದ್ರೂ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ನೀವು ನೋಡಬಹುದು ಇಲ್ಲಿ ಸೊ SSP ಏನಂದ್ರೆ SSP ಸ್ಕಾಲರ್ಶಿಪ್ ಹಾಕ್ಬೇಕಂದ್ರೆ ಸೊ ಹೊಸ ವೆಬ್ಸೈಟ್ ಓಪನ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೋಬಹುದು, ಮೊದಲು ಬೇರೆದಿತ್ತು. ಸೊ ನೋಡಬಹುದು ಇಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತಿದೆ. ಸೊ ನೋಡಬಹುದು, ಸೊ ಹೊಸ ವೆಬ್ಸೈಟ್ ಇದೆ. ಸೊ ವಿದ್ಯಾನಿಧಿ ಯೋಜನೆ ಅಂತಿದೆ. ಸೊ ಕೆಲವೊಂದಿಷ್ಟು ಹೊಸ ವೆಬ್ಸೈಟ್ ಓಪನ್ ಮಾಡಿದ್ದಾರೆ. ಸೊ ಮೊದಲು ಬೇರೆ ತರ ಇತ್ತು. ಸೊ ಇಲ್ಲಿ ನೋಡ್ಕೊಳ್ಳಿ, ಅಪ್ಲಿಕೆಂಟ್ ಕಾರ್ನರ್ ಅಂತಿದೆ. ಸೊ ಕ್ಲಿಕ್ ಹೇರ್ ಟು ಕ್ರಿಯೇಟ್ ನ್ಯೂ ಅಕೌಂಟ್ ಅಂತಿದೆ. ಸೊ ಏನಂದ್ರೆ ನೀವು ಸೊ ಹೊಸ ಅಕೌಂಟ್ ಅಂದ್ರೆ ಇನ್ನೂವರೆಗೆ ನೀವು SSP ಅಕೌಂಟ್ ತೆಗೆದಿಲ್ಲ ಅಂದ್ರೆ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಏನಂದರೆ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೊ ಕ್ಲಿಕ್ ಹೇರ್ ಟು ಪ್ರೊಸೀಡ್ ಆಗ್ತಿದೆ. ಸೊ ಅಲ್ಲಿ ಹೋಗಿ ನಿಮ್ದು ಏನು ಡೀಟೇಲ್ಸ್ ಕೇಳಿದೆ ಅದು ಹಾಕಿ ಸೊ ನಿಮ್ಮದು ಯೂಸರ್ ID ಪಾಸ್ವರ್ಡ್ ನಿಮಗೆ ನಾರ್ಮಲ್ ಮೆಸೇಜ್ ಬರುತ್ತೆ. ಮತ್ತು ಜೊತೆಗೆ ನಿಮಗೆ ಪಾಸ್ವರ್ಡ್ ಕೂಡ ಬರ್ತವೆ. ಯಾಕಂದ್ರೆ ಫ್ರೆಂಡ್ಸ್ ಅಂದರೆ SSP ID ಬರುತ್ತೆ ಮತ್ತು ಜೊತೆಗೂ ಏನು ಬರುತ್ತೆ ನಿಮಗೆ ಪಾಸ್ವರ್ಡ್ ಕೂಡ ಬರುತ್ತೆ. ಸೊ ಲಾಗಿನ್ ಆಗಬೇಕಾಗಿತ್ತು. ಓಕೆ ಫ್ರೆಂಡ್ಸ್, ಸೊ ಇದು ನಿಮ್ಗೆ ಕ್ರಿಯೇಟ್ ಆಗಿದ ತಕ್ಷಣ ನೀವು ಏನು ಮಾಡಬೇಕು, ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. ಸೊ ಸೆಕೆಂಡು ಕ್ಲಿಕ್ ಹೇರ್ ಟು ಲಾಗಿನ್ ಟು SSP ಸ್ಟೂಡೆಂಟ್ ಅಕೌಂಟ್ ಟು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್. ಅಂದರೆ ಇದು ಪೋಸ್ಟ್ ಮೆಟ್ರಿಕ್ ಅಂದರೆ 10th ಆದಮೇಲೆ ಯಾರು ಇರ್ತೀರ ಸೊ ಅವರಲ್ಲಿ ಹಾಕಬೇಕಾಗುತ್ತೆ. SSP ನೀವು ಆಗಲೇ ಈ ಲಿಂಕನ್ನು ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಿಕ್ ಹೇರ್ ಟು ಲಾಗಿನ್ SSP ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ, ನೀವು ಆಲ್ರೆಡಿ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡು ಸೊ ನಿಮಗೆ ನಾರ್ಮಲ್ ಮೆಸೇಜ್ ಬಂದಿರುತ್ತೆ. ಸೊ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ. ಸೊ ಏನು ಮಾಡ್ಬೇಕು ಇವಾಗ, ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸೆಕೆಂಡ್ ಇದೆ ನೋಡಿ, ಕ್ಲಿಕ್ ಹೇರ್ ಟು ಲಾಗಿನ್ ಟು SSP ಸ್ಟೂಡೆಂಟ್ ಅಕೌಂಟ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಲಾಗಿನ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮೇಲೆ ನೋಡ್ಕೊಳ್ಳಿ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ 2025-26 ಅಂತಿದೆ. ಸೊ ಈ ಥರ ಇರಬೇಕು. 24-25 ಇರುತ್ತೆ. ಸೊ ನೀವು 2025 to 26 ಹಾಕಬೇಕಾಗುತ್ತೆ. ಅದು ಬಿಟ್ಟು ಮತ್ತೆ 2026 to 27 ನೋಡೋಕೆ ಹೋಗಬೇಡಿ. 2025 to 26 ಈ ಥರ ಒಂದು ಪೇಜ್ ಇದ್ದರೆ ಸೊ ಇದೇ ಥರ ಹಾಕ್ತಿರ್ತೀನಿ ಅಂತೀರ. ಸೊ ಇಲ್ಲಿ ನಿಮಗೆ ಯೂಸರ್ ID ಹಾಕೊಳ್ಳಿ. ನಿಮಗೆ ಒಂದು ಬಂದಿರುತ್ತೆ, ಏನಂದರೆ ನಾರ್ಮಲ್ ಮೆಸೇಜ್ ಬಂದಿರುತ್ತೆ. ಪಾಸ್ವರ್ಡ್ ಕೂಡ ನೀವು ಇಟ್ಕೊಂಡು ಇರ್ಬೋದು ಅಥವಾ ಅದೇ ಬಂದಿರುತ್ತೆ. ಹಾಗೆ ಮತ್ತು ಇಲ್ಲಿ ಕ್ಯಾಪ್ಚರ್ ಹಾಕೊಳ್ಳಿ. ಸೊ ಇಲ್ಲಿ ಏನಿರುತ್ತೆ ಕ್ಯಾಪ್ಚರ್ ಹಾಕೊಂಡು ಸೊ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಪೇಜ್ ಓಪನ್ ಆಗಿದ ತಕ್ಷಣ ಸೊ ಎಲ್ಲ ಇರುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿ ಸ್ಟೂಡೆಂಟ್ ನೇಮ್ ಇರುತ್ತೆ ಮತ್ತು ಇಲ್ಲಿ 5/15 ಅಂದರೆ ಸೊ ಇವತ್ತಿನ ಡೇಟು ಅಪ್ಲಿಕೇಶನ್ ಇವತ್ತು ಹಾಕ್ತಾ ಇದ್ದೀವಿ. ಸೊ ಇದು ಕೂಡ ಡೇಟ್ ಇರುತ್ತೆ ಮತ್ತು ಇಲ್ಲಿ ಸರ್ವರ್ ಕೂಡ ಇರುತ್ತೆ. ಸೊ ಇಲ್ಲಿ ನಿಮ್ಮದು SSP ID ಇರುತ್ತೆ. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೊ ಏನು ಮಾಡೋಕೆ ನೀವು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬರ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸೊ ಎಷ್ಟು ಸ್ಟೆಪ್ ಇದ್ದಾವೆ. ಸ್ಟೆಪ್ 1 ಇದೆ, ಸ್ಟೆಪ್ 2 ಇದೆ. ಸೊ ಸ್ಟೆಪ್ 1ಅಲ್ಲಿ ವ್ಯಾಸಂಗ ಮತ್ತು ಜಾತಿ ಮತ್ತು ವೈಯಕ್ತಿಕ ವಿವರಗಳು ಇದ್ರ ಮೇಲೆ ಸೊ ನೀವೆಲ್ಲ ಡೀಟೇಲ್ಸ್ ಹಾಕಬೇಕಾಗತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ 2 ಅಲ್ಲಿ ವಿದ್ಯಾರ್ಥಿಯ ಕಾಲೇಜ್ ವಿವರಗಳು ಹಾಕಬೇಕಾಗುತ್ತೆ. ಸೊ ನೀವು ಇವಾಗ ಪ್ರೆಸೆಂಟು ಸೊ ಯಾವುದು ನೀವು ಕೋರ್ಸ್ ತೊಗೊಂಡಿದ್ದೀರಾ ಸೊ ಎಲ್ಲ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಅಟೆಸ್ಟೇಷನ್ ID ಇರುತ್ತೆ. ಸೊ ಅದು ಹಾಕೋ ಅವಶ್ಯಕತೆ ಇಲ್ಲ. ಸೊ ಈ ಹಾಸ್ಟೆಲ್ ವಸತಿ ನಿಲಯಗಳ ವಿವರ ಅಂದರೆ ಇಲ್ಲಿ ನೀವು ಒಂದು ವೇಳೆ ಹಾಸ್ಟೆಲ್ ಇದ್ದರೆ ಹಾಸ್ಟೆಲಿಯರ್ ಹಾಕೊಳ್ಳಿ ಅಥವಾ ಹಾಸ್ಟೆಲ್ ಇಲ್ಲ ಅಂದರೆ ನೀವು ಡೇ ಸ್ಕಾಲರ್ ಹಾಕೊಳ್ಳಿ. ಅಂದರೆ ಡೇ ಸ್ಕಾಲರ್ ಹಾಕಿದ್ರೆ ಮಾತ್ರ ಅಮೌಂಟ್ ಜಾಸ್ತಿ ಬರುತ್ತೆ. ಹಾಸ್ಟೆಲರ್ ಅಂದರೆ ಅಮೌಂಟ್ ಬರಲ್ಲ, ಕಡಿಮೆ ಬರುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ತುಂಬಿಕೊಳ್ಳಿ. ಸೊ ಡೀಟೇಲ್ಸ್ ತುಂಬಿದ ತಕ್ಷಣ ಇಲ್ಲಿ 5th ಅಂದರೆ ಸ್ಟೆಪ್ 5 ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OTR ಬರುತ್ತೆ. NSP OTR ಇದೆ. ಸೊ OTR ಅಲ್ಲಿ ನೀವು ಹಾಕಬೇಕಾಗುತ್ತೆ. ಸೊ ಅದು ಕೂಡ ಸೊ ಇಷ್ಟೆಲ್ಲ ನಿಮ್ಗೆ ಡೀಟೇಲ್ಸ್ ಗೊತ್ತಾಗಲಿಲ್ಲ ಅಂದರೆ ಸೊ ಏನು ಹಾಕಬೇಕು, ಕಾಸ್ಟ್ ಯಾವ್ದು ಹಾಕಬೇಕು ಗೊತ್ತಾಗಲಿಲ್ಲ ಅಂದರೆ ಸೊ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಇದೆ, ಲಾಗಿನ್ ಆಗಿ ಇಷ್ಟೆಲ್ಲ ನೀವು 5 ಸ್ಟೆಪ್ ಕೂಡ ತುಂಬಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಅಮೌಂಟು ಹೇಗೆ ಚೆಕ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೋಡ್ಕೊಳ್ಳಿ. ಸೊ ಇದನ್ನು ಕೂಡ ಹೇಳ್ತೀನಿ ನಿಮಗೆ. ಇಲ್ಲ ಸೊ ಫ್ರೆಂಡ್ಸ್, ನಿಮಗೆ
ಸೊ ಅಮೌಂಟ್ ಸ್ಟೇಟಸ್ ಯಾವ ಥರ ಚೆಕ್ ಮಾಡಬೇಕು ಯಾವ ಥರ ಇಲ್ಲ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸೊ ನೋಡ್ಕೊಳ್ಳಿ ಇದನ್ನು ಕೂಡ. ಸೊ ಹೇಳ್ತೀನಿ ಏನು ಮಾಡ್ಬೇಕು ನೀವು ಇಲ್ಲಿ. ಸೊ ನೀವು ಲಾಗಿನ್ ಹಾಕೋತೀರಾ. ಸೊ ಲಾಗಿನ್ ಹಾಕಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಇಯರ್ ವೈಸ್ ಸ್ಟೇಟಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ಕೊಳ್ಳಿ ನೀವು. ಸೊ ಇಲ್ಲಿ ಸೊ ಅಕಾಡೆಮಿಕ್ ಇಯರ್ ಅಂತಿದೆ. ಸೊ ಅಕಾಡೆಮಿಕ್ ಇಯರಲ್ಲಿ ಸೊ ನೀವು ಯಾವ ಇಯರಲ್ಲಿ ಇದ್ದೀರಾ, ಸೊ ಯಾವ ಇಯರ್ದು ನಿಮಗೆ ಸ್ಕಾಲರ್ಶಿಪ್ ಬರಬೇಕು ಸೊ ಅದು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ನಿಮ್ಮ ನೋಡ್ಕೊಳ್ಳಿ. ಸೊ ಇಷ್ಟೆಲ್ಲ ಯಾವುದಿದೆ ಸೊ ಅದ್ರ ಮೇಲೆ ಸೊ ಇಶ್ವಿಯನ್ನು ಅಂದರೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ವ್ಯೂ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಏನಿದೆ ಸ್ಟೇಟಸ್ ಅಂತ. ಸೊ ನಿಮ್ದು ಏನು ಸ್ಟೇಟಸ್ ತೋರಿಸ್ತಾ ಇದೆ ಸೊ ನನಗೆ ಕಮೆಂಟ್ ಮಾಡಿ. ಸೊ ಅದು ಏನು ಮಾಡಬೇಕು ಮುಂದಿನ ಪ್ರೊಸೀಜರ್ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾಕೆಂದರೆ ಸೊ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.